ನಾಡು ಕೆಸಿಡಿ ಮೈದಾನದಲ್ಲಿ ಇಂದಿನಿಂದ ಆರಂಭಗೊಂಡಿರುವಂತಹ ನಮ್ಮ ಭಾರತ ಜನ ಸರ್ಕಾರದ ಕೇಂದ್ರದ ಸಚಿವರು ಧಾರವಾಡ ಲೋಕಸಭಾ ಮತಕ್ಷೇತ್ರದ ನಲ್ಮೆಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತುತಪಡಿಸುವ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಲೋಕಸಭಾ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು. ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಇದೀಗ ತಾನೇ BM ಪಾಟೀಲ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯವಾದ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಲೋ, ಹಲೋ. ಇದಾದ ನಂತರ ಈ ಕುಸ್ತಿ ಮುಗಿದ ನಂತರ 57 ಕೆಜಿ ವಿಭಾಗದಲ್ಲಿ ನಂಬರ್ 1 ಮುತ್ತುರಾಜ್ ಹಿರೇಹೊನ್ನಳ್ಳಿ ಕೆಂಪು ಪಟ್ಟಿಯಲ್ಲಿ, ಕಾರ್ತಿಕ್ ಗಂಬ್ಯಾಪುರ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ಅದಾದ ನಂತರ ಪ್ರಕಾಶ್ ದೇವರೊಬ್ಬಳ್ಳಿ ಕೆಂಪು ಪಟ್ಟಿಯಲ್ಲಿ, ದೇವರಾಜ್ ಹಿರೇಹೊನ್ನಳ್ಳಿ ನೀಲಿ ಪಟ್ಟಿಯಲ್ಲಿ. ಅದಾದ ನಂತರ ಸಂಗಪ್ಪ ಹಿರೇಹೊನ್ನಳ್ಳಿ ಕೆಂಪು ಪಟ್ಟಿಯಲ್ಲಿ, ಪ್ರಕಾಶಯ್ಯ ಹಿರೇಹೊನ್ನಳ್ಳಿ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿರಬೇಕು. ಬಜರಂಗಿ ಇಟಿಕಟ್ಟಿ ಕೆಂಪು ಪಟ್ಟಿಯಲ್ಲಿ, ನಾಗರಾಜ್ ಗೌಡರ್ ತಡಿಸಿನಕೊಪ್ಪ ನೀಲಿ ಪಟ್ಟಿಗಳಲ್ಲಿ ಈ ಎಲ್ಲ ಕುಸ್ತಿಪಟ್ಟುಗಳು ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ನಾಳೆ ದಿನ 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕುಸ್ತಿ ಪಂದ್ಯಾವಳಿಗಳು ಕೂಡ ಆರಂಭ ಆಗಲಿವೆ. ರಾಜ್ಯ ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತಹ ಕುಸ್ತಿ ತಾರೆಗಳು ನಾಳೆ ಈ ಒಂದು ಧಾರವಾಡ ನಗರದ ಕೆಸಿಡಿ ಮೈದಾನದಲ್ಲಿ ಸಂಸದ ಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೋಡಿ, ಅತ್ಯಂತ ರೋಚಕ ಕುಸ್ತಿ. ಚಪ್ಪಾಳೆ, ಜೋರ ಚಪ್ಪಾಳೆ. ಎರಡು ಇಬ್ಬರಿಗೆ ಚಾಲೆಂಜ್ ನಿಲ್ಲಿಸ್. ಶಂಕರ ಕುಸ್ತಿ ನಿಲ್ಲಿಸ್. ನಾಳೆ ದಿನ ಈ ಒಂದು ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಪರವಾಗಿ ನಡೀತಕ್ಕಂತಹ ಕುಸ್ತಿ ಪಂದ್ಯಾವಳಿಯಲ್ಲಿ ವಿದೇಶದ ಹೆಸರಾಂತ ಕುಸ್ತಿಪಟ್ಟು ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್. ಬ್ಲೂಗೆ 2 ಅಂಕ, ರೆಡ್ಗೆ 1 ಅಂಕ. ಬ್ಲೂ 2, ರೆಡ್ 1. ಸ್ಟೆಪ್ ಔಟ್ಗೆ ರೂಲ್ ಪ್ರಕಾರ ಈಗ ಸಿಟ್ಟಿಂಗ್ ಅಲ್ಲೂ ಸ್ಟೆಪ್ ಔಟ್ಗೆ 1 ಪಾಯಿಂಟ್ ಇದೆ. ಚಾಲೆಂಜ್ 1. ಶರಣಪ್ಪಣ ವಿಡಿಯೋ ಪೂರ ಪಕ್ಕ ಮಾಡ್ಕೋರಿ. ಈಗ ಗೊತ್ತಾದಿಲ್ಲ ನಮಗೆ. ಈಗ ನನ್ನ ಕಡೆ ಇತ್ತ ಚಲೋ ಐತೆ. ಅದು ನಮ್ಮದ ₹1,00,000 ಸರ್, ಟೋಟಲ್ ಸ್ಕೋರ್ ಅನೌನ್ಸ್ ಮಾಡಿ. ಅಂಕಲ್ ಸ್ಕೋರ್ 1-2. ಕೆಂಪು ಪಟ್ಟಿಯವರಿಗೆ 1 ಅಂಕ, ನೀಲಿ ಪಟ್ಟಿಯವರಿಗೆ 2 ಅಂಕ.
ಚಪ್ಪಾಳೆ ಜೋರ ಚಪ್ಪಾಳೆ. ಬಲೋ ಬಜರಂಗ ಬಲಿಗಿ. ಮೂವತ್ತು ಸೆಕೆಂಡ್ಗಳ ವಿರಾಮ. ಸ್ಕೋರ್ 1-2. ಕೆಂಪು ಪಟ್ಟೆ ಅವರಿಗೆ 1 ಅಂಕ, ನೀಲಿ ಪಟ್ಟೆ ಅವರಿಗೆ 2 ಅಂಕ. ಮೂವತ್ತು ಸೆಕೆಂಡ್ಗಳ ವಿರಾಮ ಆದ ನಂತರ ಮತ್ತು 3 ನಿಮಿಷಗಳ ಕಾಲ ಕುಸ್ತಿಯನ್ನು ನಡೆಯಲಾಗುವುದು. ಎರಡು 2 ಸ್ಕೋರ್. ಕೆಂಪು ಪಟ್ಟೆಯವರಿಗೆ 2 ಅಂಕ, ನೀಲಿ ಪಟ್ಟೆಯವರಿಗೆ ಸಹ 2 ಅಂಕ. ಬಹಳ ಉತ್ತಮವಾದಂತಹ ಕುಸ್ತಿ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರು ಸ್ವಾಗತಿಸಬೇಕು. ಇನ್ ಫೇವರ್ ಆಫ್ ಬಿಲು. ಕೆಂಪು ಪಟ್ಟೆಯವರು 1 ಅಂಕ ತೆಗೆದುಕೊಂಡಿದ್ದಾರೆ. ಬಿಲು ಅವರು ಒಂದೇ ಸರಿ 2 ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಇನ್ ಫೇವರ್ ಆಫ್ ಬಿಲು. ಸರ್ ಸ್ಕೋರ್ ಹೇಳಿ. ಶಿವ ಸರ್ ಸ್ಕೋರ್ ಹೇಳಿ. 2-2. ಕೆಂಪು ಪಟ್ಟೆಯವರಿಗೆ ಸಹ 2 ಅಂಕ, ನೀಲಿ ಪಟ್ಟೆಯವರಿಗೆ ಸಹ 2 ಅಂಕ. ಅತ್ಯಂತ ರೋಚಕವಾದಂತ ಕುಸ್ತಿ. ಬಲೋ ವಾಯುಪುತ್ರ ಹನುಮಾನ್ ಕಿ. ಹೊಡೆ 9. ಕೊನೆಯ ನಿಮಿಷ. ವಾರ್ನಿಂಗ್. ನೀಲಿ ಪಟ್ಟೆಯವರಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಕೊನೆಯ 15 ಸೆಕೆಂಡ್ಗಳು ಮಾತ್ರ. ಬಹಳ ಉತ್ತಮವಾದಂತಹ ಕುಸ್ತಿ ಇದು. ಪ್ರೇಕ್ಷಕರು ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತಿಸಬೇಕು. ಬರಲಿ ಜೋರ ಚಪ್ಪಾಳೆ.
ಪ್ಯಾಶು ಇಲ್ಲ, ಒನ್ಲಿ ವಾರ್ನಿಂಗ್ ಆಗೈತಿ. ವಾರ್ನಿಂಗ್ ಅಷ್ಟ ಆಗೈತಿ. ಕೂಡ್ರಿ, ದಯವಿಟ್ಟು ಕೂಡ್ರಿ, ಎಲ್ಲ ಕೆಳಗ್ ಕೂತ್ಕೊಡ್ರಿ. ರೂಲ್ಸ್ ಹೇಳ್ತೇನೆ ರೂಲ್ಸ್ ಹೇಳ್ತೇನೆ. ಏ ತಮ್ಮ ಕೇಳ. ರಾಮ್ ಸರ್ ಅದನ್ನ ಡಿಕ್ಲೇರ್ ಮಾಡಿ. ರಾಮ್ ಸರ್ ತಮ್ಮ ಕೇಳ್ರಿ. ಹಲೋ ಕೇಳ್ರಿ. ಯಾವಾಗಲೂ ಕುಸ್ತಿ ನಡೆದಾಗ ಫಸ್ಟ್ ಸಲ ವಾರ್ ಮಾಡ್ತಾರ, ಸೆಕೆಂಡ್ ಸಲ ಕಂಟಿನ್ಯೂ ಡಿಫೆನ್ಸ್ ಆಡಕತ್ತಂದ್ರ ಅವಾಗ ಏನ್ ಪ್ಯಾಶು ಬರ್ತೈತಲ್ಲ ಅವಾಗ ಆಕ್ಟಿವ್ ಪೀರಿಯಡ್ ಇರ್ತದ. ಇದು ಬರೀ ಒಂದೇ ಸಲ ಪ್ಯಾಶು ಅಲ್ಲಿ ಬರ್ದೈತಲ್ಲ, ಇಲ್ಲಿ ಒಂದೇ ಸಲ. ಸುನೋ ಕೇಳ ನನ್ ಮಾತು ಕೇಳ. ಯಾವಾಗ ಫಿಂಗರ್ ಕ್ರಾಸಿಂಗ್ ಇರ್ತಿತ್ಲ ಅವಾಗ ಇಬ್ಬರು ಹೇಳ್ತಾರ ಫಿಂಗರ್ ಕ್ರಾಸ್ ಮಾಡಬೇಡ ಅಂತ. ಅದು ವಾರ್ನಿಂಗ್ ಅಲ್ಲ. ವಾರ್ನಿಂಗ್ ಯಾವಾಗ ಅಲ್ಲಿ ಮ್ಯಾಟ್ ಚೇರ್ಮನ್ ಯಾವಾಗ ಬರೀತಾರಲ್ಲ, ಪ್ಯಾಶು ಕೊಟ್ಟಿಲ್ಲ ಅಲ್ಲಿ ಬರ್ದಿರ್ತಾರ, ಬೇಕಾದ್ರೆ ಸ್ಕೋರ್ ಶೀಟ್ ನೋಡು ಹೋಗ್ರಿ. ವಾರ್ನಿಂಗ್ ಅದು ಒಂದೇ ವಾರ್ನಿಂಗ್. ಸೆಕೆಂಡ್ ವಾರ್ನಿಂಗ್ ಅಷ್ಟೇ ಆಕ್ಟಿವ್ ಪೀರಿಯಡ್. ನಿಮ್ ಹುಡುಗರಿಗೆ ಗೊತ್ತೈತಿ ಯಾಕೆ ನೀವು ಹಿಂಗ್ ಸುಮ್ನೆ ಕಿರಿಕಿರಿ ಮಾಡತ್ತೀರಿ? ಹೋಗ್ರಿ ಅಲ್ಲಿ. ಹುಡುಗರಿಗೆ ಗೊತ್ತೈತಿ, ನಿಮ್ ಹುಡುಗರು ಹಾಸ್ಟೆಲ್ ಹುಡುಗರಿಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನೀನು ಕುಸ್ತಿ ಆಡಿದಿ, ನಿನ್ಗೆ ಗೊತ್ತೈತಿಲ್ಲ. ವಾರ್ನಿಂಗ್ ಅಲ್ಲ ಅದು, ಹೋಗೋದು. ಚಪ್ಪಾಳೆ. 2 ಜನ ಕುಸ್ತಿಪಟುಗಳು ಬಹಳ ಒಂದು ಉತ್ತಮ ರೀತಿಯಂತ ಕುಸ್ತಿಯನ್ನ ಆಡಿದ್ದಾರೆ. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸುವುದು ಬಹಳ ಒಂದು ಪ್ರಾಮುಖ್ಯತೆ.